ಬಾಣಂತಿಯರಿಗೆ ಡೆಲಿವರಿ ಆದಮೇಲೆ 3 ಅಂಶಗಳು ಮುಖ್ಯ. ಒಂದು, ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಸಪ್ಲೈ ಜಾಸ್ತಿ ಆಗಬೇಕು, ಹೆಲ್ದಿ ರಿಕವರಿ ಆಗಬೇಕು, ಮತ್ತು ವೇಟ್ ಲಾಸ್ ಆಗಬೇಕು. ಸೊ ಬಾಣಂತಿಯರಿಗೆ ಈ 3 in 1 ಸೊಲ್ಯೂಷನ್ ಏನು ಅಂತ ಹೇಳಿ ಇವತ್ತು ಒಂದು ಸೂಪರ್ ಆಗಿರೋ ಪ್ರಾಡಕ್ಟ್ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಸೊ ಬೇಸಿಕಲಿ ಬಾಣಂತಿಯರಿಗೆ ಮಸಲ್ ರಿಕವರಿ ಆ್ಯಂಡ್ ಎನರ್ಜಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಬ್ರೆಸ್ಟ್ ಫೀಡ್ ಮಾಡಿಸ್ತಿರ್ತಾರೆ. ದಿನಕ್ಕೆ ಈ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನಲ್ಲಿ 2000 ಇಂದ 2500 ಕ್ಯಾಲರೀಸ್ ಇನ್ವೆಸ್ಟ್ ಮಾಡ್ತಾರೆ. ಸೊ ಇದಕ್ಕೆ ಒಳ್ಳೆ ಪ್ರೋಟೀನ್ ಕೂಡ ಬೇಕು. ಲ್ಯಾಕ್ಟಿಫೈ ಅನ್ನೋ ಒಂದು ಪ್ಲಾಂಟ್ ಬೇಸ್ಡ್ ಲ್ಯಾಕ್ಟೇಷನ್ ಪ್ರೋಟೀನ್ ಪೌಡರ್ ಇದೆ, ತುಂಬ ಚೆನ್ನಾಗಿದೆ. ಎಲ್ಲ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಟು ಬೂಸ್ಟ್ ಮಿಲ್ಕ್ ಸಪ್ಲೈ. ಪ್ರೋಟೀನ್ ಒಂದು ಸ್ಕೂಪ್ 1 ಸೆಮಿಂಗಲ್ಲಿ 10.53 grams. ಯಾವುದೇ ಒಂದು ಲ್ಯಾಕ್ಟೇಷನ್ ಪ್ರಾಡಕ್ಟಲ್ಲಿ ಡೆಫಿನೆಟ್ಲಿ ಇದು ಇಲ್ಲ. ಫಾರ್ ದ ಫಸ್ಟ್ ಟೈಮ್ ಈ ಪ್ರಾಡಕ್ಟಲ್ಲಿದೆ. ಮಸಲ್ ರಿಕವರಿ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಪ್ರೋಟೀನು, ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಎಲ್ಲ ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ಸು, ಸೊ ಈಸಿ ಅಕ್ಕಿ, ಈಸಿ ಟು ಡೈಜೆಸ್ಟ್. ಇನ್ನೊಂದೇನು ಅಂತ ಹೇಳಿದ್ರೆ ಇದರಲ್ಲಿ ಶತಾವರಿ, ಮೊರಿಂಗಾ ಪೌಡರು, ಮೇಥಿ ಸೀಡ್ಸು, ಎಸೆನ್ಷಿಯಲ್ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇದರಲ್ಲಿ ಕೂಡ ಇದೆ. ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಏನು ಅಂತ ಹೇಳಿದ್ರೆ ನೋ ರಿಫೈನ್ಡ್ ಶುಗರ್ ಇದರಲ್ಲಿ, ಪ್ರಿಸರ್ವೇಟಿವ್ಸ್ ಇಲ್ಲ, ಈಸಿಲಿ ಡೈಜೆಸ್ಟಿಬಲ್, ಮತ್ತು ಕಾನ್ಸ್ಟಿಪೇಷನ್ ಆಗೋದಿಲ್ಲ. ಸೊ ಇದು ಒಂದು ಬಾಣ 3 ಹಕ್ಕಿ ಹೊಡೆದಾಗೆ. ಸೊ ಬಾಣಂತಿಯರಿಗೆ ಪೋಸ್ಟ್ಪಾರ್ಟಮ್ ಬ್ರೆಸ್ಟ್ ಮಿಲ್ಕ್ಸ್ ಬೂಸ್ಟ್ ಆಗುತ್ತೆ, ಪೋಸ್ಟ್ಪಾರ್ಟಮ್ ರಿಕವರಿ ಇಂಪ್ರೂವ್ ಆಗುತ್ತೆ, ಎನರ್ಜಿ ಇಂಪ್ರೂವ್ ಆಗುತ್ತೆ, ಆ್ಯಂಡ್ ವೇಟ್ ಮ್ಯಾನೇಜ್ಮೆಂಟ್ ಕೂಡ ಇದನ್ನ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಲ್ಯಾಕ್ಟಿಫೈ ಲ್ಯಾಕ್ಟೇಷನ್ ಪ್ರೋಟೀನ್ ಪೌಡರ್ನ ಖಂಡಿತ ಬಾಣಂತಿಯರು ಟ್ರೈ ಮಾಡಿ ನೋಡಿ.